ಆ್ಯಕ್ಟಿಂಗ್ ಸೂಪರ್ ಸರ್. ಸಿನಿಮಾದಲ್ಲಿ ಇವರ ಯಂಗ್ ಸ್ಟಾರ್ ಈಗಿನ ಜನ್ರೇಷನ್ಗೆ ಒಳ್ಳೆ ಆ್ಯಕ್ಟರ್ ಸರ್. ನಮ್ಮ ಪುನೀತ್ ರಾಜ್ಕುಮಾರ್ ದರ್ಶನ್ ಅವ್ರು ಬಿಟ್ಟು ನೆಕ್ಸ್ಟ್ ಇವರೇ ಇವಾಗ ಆ್ಯಕ್ಷನ್ ಚೆನ್ನಾಗಿದೆ. ಸೂಪರ್ ಸೂಪರ್ ತುಂಬ ಚೆನ್ನಾಗಿದೆ ಮೂವಿ, ಎಲ್ಲ ನೋಡಿದ್ದೀವಿ. ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ ಸರ್. ಏನ್ ಗೊತ್ತಾ, ದರ್ಶನ್ ಬಿಟ್ಟರೆ ನೆಕ್ಸ್ಟ್ ನಮ್ಮ ಕನ್ನಡ ಧನ್ವೀರ್ ಸರ್, ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಸೂಪರ್ ಆಗಿದೆ ಸರ್, ತುಂಬಾ ತುಂಬಾ ಅಟ್ರಾಕ್ಷನ್ ಆಯ್ತು, ಚೆನ್ನಾಗಿದೆ ಮೂವಿ ಮಾತ್ರ. ಎಸ್ ಸರ್, ಎಲ್ಲ ಫುಲ್ ದರ್ಶನ್ ತರಾನೇ ಸರ್. ಎಷ್ಟೇ ಆಗಲಿ ದರ್ಶನ್ ಶಿಷ್ಯ ಸರ್, ಅವರು ಚೆನ್ನಾಗಿ ಮಾಡಿದ್ದಾರೆ ಸರ್. ಮೂವಿ ಮಾತಾಡಂಗೆ ಇಲ್ಲ, ಸೂಪರ್ ಆಗಿ ಸ್ಟೋರಿ ಮಾಡಿದ್ದಾರೆ. ಫ್ರೆಂಡ್ಶಿಪ್ ಏನಂದ್ರೆ ತನ್ವೀರ್ ಅಣ್ಣ ನಮ್ಮ ಬಾಸ್ ಹೆಂಗಿದ್ದಾರೆ ಹಂಗೆ ಸೇಮ್ ಸ್ಟೋರಿ. ಖಂಡಿತ ನಮ್ಮ ಬಾಸ್ಗೂ ಒಂದು ಬಿಟ್ಕೊಡಲ್ಲ, ನಮ್ಮ ತನ್ವೀರ್ ಅಣ್ಣಂಗೂ ಬಿಟ್ಕೊಡಲ್ಲ ಖಂಡಿತ. ಫಸ್ಟ್ ಬಾಸ್ ಇರ್ಲಿ, ನಮ್ಮ ತನ್ವೀರ್ ಅಣ್ಣ 2 ಜನಗೂ ಬಿಟ್ಕೊಡೋ ಮಾತೇ ಇಲ್ಲ. ನಾನು ಒಂದು ಮಾತು ಹೇಳಿದೆ, ನಮ್ಮ ಬಾಸ್ ರಿಲೀಸ್ ಆದ್ಮೇಲೆ ಥಿಯೇಟ್ರಿಗೆ ಎಂಟ್ರಿ ಹೊಡಿತೀನಿ ಅಂತ. ಇವತ್ತು ಥಿಯೇಟ್ರಿಗೆ ಬಂದಿದ್ದೀನಿ. ಸೂಪರ್ ಹಿಟ್ ಮೂವಿ, ಖಂಡಿತ ಎಲ್ಲರೂ ಬಂದು ನೋಡಿ, ಹೇಟರ್ಸ್ಗೆ ಉರಿಸ್ಕೊಳ್ಳಿ. ಮದರ್ ಸೂಪರ್ ಆಗಿದೆ, ಆಕ್ಟಿಂಗ್ ಸೂಪರ್ ಆಗಿ ಮಾಡಿದ್ದಾರೆ. ಖಂಡಿತ ನೋಡೋಕ್ಕೂ 4 ಕಣ್ಬೇಕು, ಚೆನ್ನಾಗಿದೆ ಆಕ್ಟಿಂಗ್. ಸೀನ್ ಅಂದ್ರೆ ಅವ್ರ ಆಕ್ಟಿಂಗ್, ಅವ್ರ ಲುಕ್ಕು, ವಿಲ್ಲನ್ ಲುಕ್ ಸೂಪರ್ ಆಗಿ ವಿಲ್ಲನ್ ಲುಕ್ ಇದೆ. ಖಂಡಿತ ಸೂಪರ್ ಆಗಿದೆ, ದಯವಿಟ್ಟು ಯಾರೋ ಮಿಸ್ ಮಾಡಬೇಡಿ, ಖಂಡಿತ ಬಂದು ನೋಡಿ. ಮುದಿರಾಕ್ಷಸಿ ಬಗ್ಗೆ ಏನು ಹೇಳ್ತೀರಾ? ಸೂಪರ್ ಆಗಿದೆ ಬ್ರೋ ಸಾಂಗ್. ಚೆನ್ನಾಗೈತೆ. ಏನು ಇಷ್ಟ ಆಯ್ತು? ಎಲ್ಲ ಇಷ್ಟ ಆಯ್ತು. ಆ ಟ್ರೈಲೆಲ್ಲ ರಿಲೀಸ್ ಮಾಡಿತ್ತು, ಯಾರು ಹೇಳಿ? ಟ್ರೈಲೆಲ್ಲ ರಿಲೀಸ್ ಮಾಡಿತ್ತು ಬಾಕ್ಸ್ ಆಫೀಸ್ ಅಂತ. ಚೆನ್ನಾಗಿದ್ದೇ ಇರುತ್ತೆ. ಆಲ್ ದ ಬೆಸ್ಟ್ ವಾಮನ ಟೀಮ್ ಆ್ಯಂಡ್ ಧರ್ಮೀಣಣ್ಣ. ಚೆನ್ನಾಗಿದೆ ಫಿಲ್ಮ್ ಅಂತ ಎಂಜಾಯ್ ಮಾಡಿದ್ವಿ, ಸಖತ್ತಾಗೈತೆ. ಏನೋ ಲಾಸ್ಟಲ್ಲಿ ಡ್ರಗ್ಸ್ ಒಂದು ಮೆಸೇಜ್ ಕೊಟ್ಟವ್ರೆ, ಅದನ್ನ ನೋಡಿ ಸಖತ್ತಾಗೈತೆ. ಮದರ್ ಸೆಂಟಿಮೆಂಟ್ ಸಖತ್ತಾಗೈತೆ. ಹೀರೋಯಿನ್ ಆ್ಯಕ್ಟಿಂಗು ಚೆನ್ನಾಗೈತೆ. ಧನ್ವೀರ್ ಸರ್ ಆ್ಯಕ್ಟಿಂಗ್ ಅಂತೂ ಫಸ್ಟ್ ಕ್ಲಾಸ್ ಆಗೈತೆ, ಚೆನ್ನಾಗೈತೆ. ಕಾಕ್ರೋಜ್ ಆ್ಯಕ್ಷನ್ ಚೆನ್ನಾಗೈತೆ. ಡಿ ಬಾಸ್ ಥರನೇ ಆ್ಯಕ್ಷನ್ ಐತೆ. ಡಿ ಬಾಸ್ ಜೊತೆನೇ ಇರೋದ್ರೆ ಡಿ ಬಾಸ್ ಥರ ಆ್ಯಕ್ಷನ್ ಚೆನ್ನಾಗೈತೆ. ಬೇರೆ ಏನೋ ಡ್ರಗ್ಸ್ ಒಂದು ಮೆಸೇಜ್ ಕೊಡ್ಬೇಕಂತ ಅವ್ರು ಕೊಟ್ಟವ್ರೆ. ಡ್ರಗ್ಸ್ ಲಾಸ್ಟಲ್ಲಿ ಡ್ರಗ್ಸ್ ಎಲ್ಲ ಮಾಡೋದೆಲ್ಲ ಇವು ಅಲ್ಲ ಸರಿ ಇಲ್ಲ ಅಂತೇಳಿ ಏನೋ ಕೊಟ್ಟು ಚೆನ್ನಾಗೈತೆ. ಒಟ್ಟಾಗಿ ಎಂಜಾಯ್ ಮಾಡಿದ್ವಿ. ಚೆನ್ನಾಗಿದೆ ಮೂವಿ, ಎಲ್ಲರೂ ಬಂದು ನೋಡ್ಲಿ ಅಂತ ಹೇಳ್ತೀವಿ. ಎಲ್ಲೂ ಬೋರ್ ಅನ್ಸಲ್ಲ. ಮೂವಿ ಚೆನ್ನಾಗಿದೆ. ತುಂಬ ದಿವಸ ಆದ್ಮೇಲೆ ಈ ಥರ ಮೂವಿ ನೋಡಿದ್ದು ತುಂಬ ಚೆನ್ನಾಗಿದೆ. ಲವ್ ಸೀನ್ ಆಗಲಿ, ತಾಯಿ ಸೆಂಟಿಮೆಂಟು, ಆ್ಯಕ್ಷನ್ ಮೂವಿ ಎಲ್ಲರೂ 3 ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ. ಚೆನ್ನಾಗಿದೆ ಮೂವೀಸ್. ಸಾಂಗ್ಸ್ ಎಲ್ಲ ಎಲ್ಲರೂ ಚೆನ್ನಾಗಿದೆ. ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಆ್ಯಕ್ಟಿಂಗ್ ಬೈಟ್ ಲವ್ ಎಲ್ಲ ನೋಡಿದ್ಕಿಂತ ಇದು ತುಂಬಾ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್ ಸರ್. ಹೌದು, ಡಿ ಬಾಸ್ ತಾನೇ ಇದೆ. ಡಿ ಬಾಸ್ನೇ ನೋಡಿದಾಗುತ್ತೆ ಸರ್. ನಂಗೆ ಕೆಲವು ಸೀನ್ಸಲ್ಲೆಲ್ಲ ಡಿ ಬಾಸ್ ತಾನೇ ಬರುತ್ತೆ. ಚೆನ್ನಾಗಿದೆ, ಖುಷಿ ಆಯ್ತು ನನಗೆ. ಎಲ್ಲೂ ಬೋರ್ ಆಗಲ್ಲ ಫಿಲ್ಮ್ ನೋಡಬೇಕು. ಇನ್ನು ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ. ಮುಂದೆ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಇದೆ ಇಲ್ಲಿ. ಚೆನ್ನಾಗಿದೆ. ಸಾಂಗ್ಸ್ ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಅದೇನೋ ಡೈಲಾಗ್ ಹೊಡೆದಪ್ಪ, ಅವಾಗಲೇ ಹೇಳು. ಹಿಂದೆ ಬಂದ್ರೆ ಫಿಲಿಮ್ ಚೆನ್ನಾಗಿತ್ತು ನೋಡೋಕ್ಕೆ. ಅದು ನೋಡೋಕೆ ಬಂದಿದ್ದು ಮಸ್ತಾಗಿತ್ತು. ಅಲ್ಲಿ ಹೆಚ್ಚು ಜನ ಬಂದಿದ್ದು ನೋಡೋಕ್ಕೆ. ಸೂಪರ್ ಪಿಕ್ಚರ್ ಇತ್ತು. ಆದರೆ ಅಷ್ಟು ದರ್ಶನ್ ಅವ್ರು ಬಂದರೆ ಮಸ್ತಾಗಿರೋದು. ಫುಲ್ ಥಿಯೇಟ್ರೇ ಬಜಾ ಅನಿಸ್ತಿದ್ದು. ಮಸ್ತ್ ಚಲೋ ಇತ್ತು. ಹಾಂ, ಸೇಮ್ ಅಣ್ಣ. ಕೈ ಕೊಟ್ಟೆ ನಾನು ಜಸ್ಟ್ ಈಗ ಸೇಮ್ ದರ್ಶನ್ ಹಿಡ್ದಂಗೆ ಆಯ್ತು ನನಗೆ. ಬಾಸ್ ಕೈ ಹಿಡ್ದಂಗೆ ಆಯ್ತು ನಮಗೆ, ಕೈ ಹಿಡಿದ್ರೆ. ನಮ್ಮ ಧನ್ವೀರಣ್ಣ 4ನೇ ಸಿನಿಮಾ ಇದು. ಈ 4ನೇ ಸಿನಿಮಾಗೆ ಒಳ್ಳೆ ಸ್ಟೋರಿ ಕೊಟ್ಟಿದ್ದಾರೆ. ಮಾತ್ರ ಆ ಸ್ಟೋರಿ ಕೊಟ್ಟಿದ್ದಾರೆ. ಕ್ಯಾರೆಕ್ಟರ್ ಮಾತ್ರ ಸೂಪರ್. ಆ ಫ್ರೆಂಡ್ಸ್ ಬಗ್ಗೆ ಮಾತ್ರ ಬಿಟ್ಕೊಡೋದಿಲ್ಲ.